ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಎಷ್ಟು ಧೈರ್ಯ ನಿನಗೆ ಇವ್ರನ್ನ ತಡೆದ್ ನಿಲ್ಸಕ್ಕೆ? ಧೈರ್ಯದ ಬಗ್ಗೆ ಮಾತಾಡ್ಬೇಡಿ. ಜೀವ ಕೊಡ್ತೀನಿ, ಆದ್ರೆ ನನ್ ಗಂಡನ್ ಪರೀಕ್ಷೆ ವ್ಯರ್ಥ ಆಗೋದಕ್ ಬಿಡಲ್ಲ. ಒಳ್ಳೇದೇ ಆಯ್ತು. ನಾನು ಈಗಲೇ ಪೊಲೀಸವ್ರನ್ನ ಕರೆಸ್ತೀನಿ. ಕೆಳಜಾತಿಯವರು ಇಲ್ಲಿ ಬಂದು ಗಲಾಟೆ ಎಬ್ಬಿಸ್ತಿದ್ದಾರೆ ಅಂತ ದೂರು ಕೊಡ್ತೀನಿ. ಪೊಲೀಸವ್ರು ನಿಮ್ಮನ್ನ ಒದ್ದೆಳ್ಕೊಂಡು ಹೋಗ್ತಾರೆ. ಕರ್ಸಿ ಸಾಹೇಬ್ರೆ, ಕರ್ಸಿ. ಒಂದು ತುತ್ತು ಊಟಕ್ಕೂ ಕಷ್ಟಪಡೋ ಜನ ನಾವು, ನಿಮ್ಗೆಲ್ಲ ಅರ್ಥ ಆಗುತ್ತೆ. ಅಂಥದ್ರಲ್ಲಿ ನಾನು ನಸ್ಕೊಂಡಿದ್ದು ಭೀಮಿಂಗ್ ಊಟ ತಂದ್ಕೊಟ್ಟಿದ್ದೀನಿ. ಅವನ ಪರೀಕ್ಷೆಯಲ್ಲಿ ಒಳ್ಳೆ ಅಂಕ ತಗೊಬೇಕು ಅಂತ ನಾವು ಭೀಮಿಂಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ. ಈ ಭೀಮ ನಮಗೋಸ್ಕರ 106 ಸಲ ಹೋರಾಟ ಮಾಡಿದಾನೆ. ಇವತ್ತು ನಾವೆಲ್ಲ ಸೇರಿ ಭೀಮಂಗೋಸ್ಕರ ಹೋರಾಟ ಮಾಡ್ತೀವಿ. ಕರೀರಿ ಪೊಲೀಸವ್ರನ್ನ. ನೋಡಿ ಪ್ರಿನ್ಸಿಪಾಲ್ ಸಾಹೇಬ್ರೆ, ನೀವ್ ಹೆದರ್ಕೊಳಕ್ ಹೋಗ್ಬೇಡಿ, ಏನು ಆಗಲ್ಲ, ನಾವಿದೀವಲ್ಲ. ಅದು ಅಲ್ಲದೆ ಇವರಿಂದ ಏನು ಮಾಡೋಕ್ ಸಾಧ್ಯ ಇಲ್ಲ. ನಾವು ಏನು ಮಾಡೋದಿಲ್ಲ, ಆದ್ರೆ ಭೀಮನ್ಗೆ ಪರೀಕ್ಷೆ ಬರೆಯೋದಕ್ ಬಿಡಿ. ಅಲ್ಲಿವರೆಗೂ ನಾವೆಲ್ಲ ಹೀಗೆ ಒಗ್ಗಟ್ಟಾಗಿ ನಿಂತಿರ್ತೀವಿ. ತಿಂದು ಕೊಬ್ಬು ಜಾಸ್ತಿ ಆಗ್ಬಿಟ್ಟಿದೆ ಅನ್ಸ್ತದೆ ನಿಮ್ಗೆ. ಆಯ್ತು, ಹೀಗೆ ನಿಂತ್ಕೊಂಡಿರಿ ಎಲ್ರು. ನಾನೀಗ್ಲೇ ನಮ್ ಜಾತಿಯವ್ರನ್ನೆಲ್ಲ ಕರೆಸ್ತೀನಿ. ಒಂದು ವೇಳೆ ರಕ್ತಪಾತ ಆಗ್ಬೇಕು ಅಂತಿದ್ರೆ ಆಗ್ಲಿ. ಈ ರಕ್ತಪಾತಕ್ಕೆಲ್ಲ ಹೆದರೋರಲ್ಲ ನಾವು. ಹೋರಾಟಕ್ಕೆ ಯಾವತ್ತೂ ನಾವು ಹಿಂದೆ ಬೀಳೋದೇ ಇಲ್ಲ. ಹುಟ್ಟದಾಗಿಂದ ಇಲ್ಲಿವರೆಗೂ ಹೋರಾಟ ಮಾಡ್ಕೊಂಡೇ ಬಂದಿದ್ದೀವಿ. ಅದು ಯಾರನ್ನ ಕರೆಸ್ತೀರ ಕರೆಸಿ. ನೋಡಿ, ನಂದೊಂದು ಪರೀಕ್ಷೆಗೋಸ್ಕರ ನೀವೆಲ್ಲ ಇಷ್ಟು ಮಾಡೋದು ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ಇಲ್ಲ ಭೀಮಾ, ಈ ಹೋರಾಟ ನ್ಯಾಯಕ್ಕೋಸ್ಕರ, ಬೇಡ ಅನ್ಬೇಡ. ನೀವ್ ಯೋಚನೆ ಮಾಡ್ಬೇಡಿ, ಇಲ್ಲಂತೂ ಜಗಳ ಆಗಲ್ಲ. ಬಾಲಣ್ಣ ಕರ್ಕೊಂಬರಕ್ ಹೋಗಿರೋರು ಬರ್ತಾ ಇರ್ತಾರೆ. ಆದ್ರೆ ಅಲ್ಲಿವರೆಗೂ ಇಲ್ಲಿಂದ ಯಾರು ಹೋಗೋ ಹಾಗಿಲ್ಲ. ಯಾರು ಬರ್ತಿದ್ದಾರೆ? ಬಂದ್ಮೇಲೆ ಗೊತ್ತಾಗುತ್ತೆ ಬಿಡಿ. ನೀವ್ ತಲೆ ಕೆಡಿಸ್ಕೋಬೇಡಿ, ನೀವೇನು ತಪ್ಪು ಮಾಡಿಲ್ವಲ್ಲ. ಜಿಜಾಬಾಯಿ, ಅದೇನಪ್ಪ ಅಂದ್ರೆ ಎಲ್ರಿಗೂ ಅನುಮಾನ ಬಂದಿರೋ ತರನೇ ನನ್ಗೂ ಏನಂತ ಅನಿಸ್ತಾ ಇದೆ ಅಂದ್ರೆ, ಈ ಭೀಮಾ ಪರೀಕ್ಷೆ ಬರೆಯೋ ತರ ಮಾಡೋದಿಕ್ಕೆ ರಾಮ್ಜಿ, ರಮಾ ಎಲ್ಲರೂ ಸೇರ್ಕೊಂಡು ಏನೋ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಜಾಸ್ತಿ ನಿರೀಕ್ಷೆ ಇಟ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಪ್ರತಿ ಸಲ ಭೀಮಾನೇ ಗೆಲ್ಬೇಕು ಅನ್ನೋ ಕಾನೂನೇನೂ ಇಲ್ಲ. ಅಪರೂಪಕ್ಕೆ ನಾವ್ ಅನ್ಕೊಂಡ್ ಹಾಗೆ ಆದ್ರೂ ಆಗ್ಬೋದಲ್ವಾ? ಹಾ, ಅದು ಸರಿನೇ. ಆ ನಿರೀಕ್ಷೆಲೇ ನಾವು ಇಲ್ಲಿ ಕೂತಿರೋದು. ಆದ್ರೆ ಇಲ್ಲಿ ಕೂತ್ಕೊಂಡು ನಾವು ಒದ್ದಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಅದ್ರ ಬದಲು ನಾವು ಅಲ್ಲಿಗೆ ಹೋಗಿ ಏನ್ ನಡೀತಾ ಇದೆ ಅಂತ ತಿಳ್ಕೊಂಡ್ರೆ ಒಳ್ಳೇದು. ಯಾರು ಗೊತ್ತು, ಒಳ್ಳೆ ಸುದ್ದಿ ಸಿಕ್ಕಿದ್ರು ಸಿಗ್ಬೋದು. ಭೀಮರಾವ್ ಪರೀಕ್ಷೆ ಬರೆಯೋ ತರ ಮಾಡಕ್ ಪ್ರಯತ್ನ ಪಟ್ರು ಆಗ್ದೇನೋ ಇರ್ಬೋದು. ನಡೀರಿ, ಹೋಗಿ ನೋಡೋಣ. ನೋಡೋಣ. ಮಂಚಯ್ಯ, ನೀನು ಬೇಗ ಬಂದ್ಬಿಡು ಅಲ್ಗೆ. ಬಂದ್ರು. ಬನ್ನಿ ಸಾಹೇಬ್ರೆ.
ನೀವು ನೋಡಿ ಬನ್ನಿ ಸಾಹೇಬ್ರೆ. ಸಯ್ಯಾಜಿ ಮಹಾರಾಜರಿಗೆ ಆಪ್ತ ಕಾರ್ಯದರ್ಶಿ ನಾನು. ಭೀಮರಾವ್ಗೆ ವಿದ್ಯಾರ್ಥಿ ವೇತನನ ಮಹಾರಾಜರು ಕೊಡ್ತಿರೋದು. ಇಲ್ಲೇನು ನಾಟಕ ನಡೀತಿದೆ ಅಂತ ನನಗೆ ಗೊತ್ತಾಗಿದೆ. ಸಯ್ಯಾಜಿ ಮಹಾರಾಜರು ಒಂದು ಆದೇಶ ನೀಡಿದ್ದಾರೆ. ಭೀಮರಾವ್ ಏನಾದರೂ ತಪ್ಪು ಮಾಡಿದ್ರೆ ಅವನನ್ನು ಬಂಧಿಸಿ ವಡೋದರ ಕರ್ಕೊಂಡು ಹೋಗ್ತೀವಿ. ಒಂದು ವೇಳೆ ತಪ್ಪು ಕಾಲೇಜ್ ಕಡೆಯಿಂದಾಗಿದ್ರೆ ಅವರನ್ನು ಬಂಧಿಸಿ ಕಾನೂನುಗುಪ್ಪಿಸ್ತೀವಿ. ಈ ಕಾರ್ಯಾಚರಣೆಯಲ್ಲಿ ಪೊಲೀಸ್ನವರು ನಮ್ಮನ್ನು ತಡೆಯಲ್ಲ. ತಪ್ಪು ಮಾಡಿರೋದು ಭೀಮರಾವ್. ಅದನ್ನು ನಾವು ನಿರ್ಧಾರ ಮಾಡ್ತೀವಿ. ಭೀಮರಾವ್ ಸರ್ ಮತ್ತು ನೀವು 3 ಜನ ಒಳಗೆ ನಡೀರಿ. ನೋಡಿ, ಹೀಗೆಲ್ಲ ಒಬ್ಬ ಕಾಲೇಜ್ ಪ್ರಿನ್ಸಿಪಲ್ ಮೇಲೆ ನೀವು ದಬ್ಬಾಳಿಕೆ ಮಾಡೋ ಹಾಗಿಲ್ಲ. ಆದ್ದರಿಂದ ಸಯ್ಯಾಜಿ ಮಹಾರಾಜರ ಅಧಿಕಾರಿ ನಿಮ್ಮ ಶಿಕ್ಷಣ ವ್ಯವಸ್ಥೆಯ ಮೇಲಧಿಕಾರಿಗಳ ಜೊತೆ ಮಾತಾಡಿದ್ದಾರೆ. ಮತ್ತೆ ಇಲ್ಲಿ ನಡೆಯೋದೆಲ್ಲ ಕಾನೂನು ರೀತಿಯಲ್ಲೇ. ನಡೀರಿ ಒಳಗೆ, ನಡೀರಿ ಎಂದೆ. ನಿಮ್ ಕೈಯಲ್ಲಿ ಏನಾಗುತ್ತೋ, ಎಷ್ಟು ತಾಕತ್ತಿದೆಯೋ ತೋರಿಸಿ. ಅದರಿಂದ ಏನೂ ಆಗಲ್ಲ, ಏನೂ ಆಗಲ್ಲ. ನೋಡ್ತಾ ಇರಿ, ಇವತ್ ಖಾಲಿ ಕೈಯಲ್ಲಿ ಹೋಗಲ್ಲ ನೀವು. ನಾವು ಬೇರೆ ಯಾವ್ದಾದ್ರೂ ವಿಷಯಕ್ಕಾಗಿದ್ರೆ ಬಹುಶಃ ಸ್ವಲ್ಪ ಬಗ್ತಿದ್ವಿ. ಆದ್ರೆ ಇವತ್ತು ನನ್ನ ಗಂಡನ ಶಿಕ್ಷಣದ ವಿಷಯ, ನಾವು ಬಗ್ಗೋದಿಲ್ಲ. ಮತ್ತೆ ಹಾಗೆ ಭೀಮ ನಿರ್ದೋಷಿ ಅಂತ ಸಾಬೀತಾಗ್ಲಿ, ಈ ಮಹಿಪಾಲ್ನ ದೋಷಿ ಅಂತ ಸಾಬೀತ್ ಮಾಡಿ ಜೈಲಿಗೆ ಕಳಿಸ್ತೀವಿ. ಆಮೇಲೆ ಜೈಲಲ್ಲೇ ಮಾಡ್ತಾ ಇರಿ ಶುದ್ಧೀಕರಣನ. ನಿಮ್ಮ ಮುಂದೆ ನಾನು ತಪ್ಪಿತಸ್ಥರಿಗೆ ಸಯ್ಯಾಜಿ ಮಹಾರಾಜರು ಏನು ಮಾಡ್ತಾರೆ ಅಂತ ಹೇಳಕ್ಕಾಗದೇ ಇರ್ಬೋದು. ಆದರೆ ಒಂದಂತೂ ಹೇಳಬಲ್ಲೆ. ಏನ್ ಮಾಡ್ಬೋದು? ನೋಡಿ, ನಾವು ಭೀಮರಾವ್ಗೆ ವಿದ್ಯಾರ್ಥಿ ವೇತನ ಕೊಡದೇ ಇದ್ದಿದ್ರೆ ಇದು ನಿಮ್ಮ ಕಾಲೇಜಿನ ವಿಷಯ ಅಂತ ಸುಮ್ಮನಾಗ್ತಿದ್ವಿ. ಆದ್ರೀಗ ಇದು ನಮ್ಮ ಘನತೆಯ ಪ್ರಶ್ನೆ. ಭೀಮರಾವ್ ಮತ್ತು ನಿಮ್ಮಲ್ಲಿ ಯಾರೋ ಒಬ್ರು ತಪ್ಪು ಮಾಡಿದ್ದೀರಾ. ತಪ್ಪಿತಸ್ಥರು ಯಾರೇ ಆಗಿದ್ರೂ ಮಹಾರಾಜರು ಜೀವಾವಧಿ ಶಿಕ್ಷೆ ವಿಧಿಸ್ತಾರೆ. ನಾವವ್ರನ್ನ ಕೈಗೆ ಹಗ್ಗ ಕಟ್ಟಿ ಸ್ಟೇಷನ್ ತನಕ ಮಾಡಿರೋ ತಪ್ಪನ್ನು ಪ್ರದರ್ಶನ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ. ಬರ್ದಿಟ್ಕೊಳ್ಳಿ, ನಿಮ್ಮ ಜೀವನದಲ್ಲೇ ಜೈಲಿಂದ ಹೊರಗೆ ಬರೋಕ್ಕಾಗಲ್ಲ. ಹಾಗಿದ್ರೆ ಭೀಮರಾವ್ನ ಕರ್ಕೊಂಡು ಹೋಗಿ ಜೈಲಲ್ಲಿ ಕೂಡ ಹಾಕಿ ಇವನನ್ನ. ತಪ್ಪು ಇವಂದೆ. ಕೋಪದಲ್ಲಿ ಪೇಪರ್ನ ಹರಿದು ಹಾಕಿದಾನೆ. ಬೇಕಿದ್ರೆ ನೀವು ಬೇರೆ ವಿದ್ಯಾರ್ಥಿಗಳನ್ನ ಕೇಳ್ಬೋದು. ಭೀಮನ್ ತಡೆಯೋಕ್ಕೆ ಬಹಳ ಪ್ರಯತ್ನ ಪಟ್ಟರು ಹುಡುಗರು. ಆದರೆ ಜಗಳಕ್ಕೆ ಮುಂದಾದ ಭೀಮ ಹೊರಗೆ ನೀವೇ ನೋಡಿದ್ರಲ್ಲ, ಎಲ್ಲರೂ ಶುದ್ಧೀಕರಣ ಮಾಡ್ಕೊಂಡು ನಿಂತಿದ್ದು. ಯಾಕಂದ್ರೆ ಭೀಮ ಅವ್ರನ್ನ ಮುಟ್ಟಿದಾನೆ ಅಂತ ಶುದ್ಧೀಕರಣ ಮಾಡ್ಕೊಳಕ್ ನಿಂತಿರೋದು ಅವರೆಲ್ಲ. ಇಲ್ದಿದ್ರೆ ಮೇಲ್ಜಾತಿಯವರು ಭೀಮರಾವ್ನ ಮುಟ್ಟಕ್ಕೆ ಯಾಕೆ ಹೋಗ್ತಾರೆ? ಹಾ, ಅದು ಸರಿನೇ. ಇವ್ರ ಹತ್ರ ಬಲವಾದ ಸಾಕ್ಷಿ ಇದೆ. ಭೀಮರಾವ್, ಇವ್ರು ತಪ್ಪು ಮಾಡಿದ್ದಾರೆ ಅಂತ ನಿನ್ನ ಹತ್ರ ಸಾಕ್ಷಿ ಇದೆಯಾ? ಹೌದು. ಪರೀಕ್ಷೆ ಮೊದಲನೇ ದಿನಾನೇ ನನ್ನನ್ನು ಒಬ್ಬ ವ್ಯಕ್ತಿ
ಕೊಚ್ಚೆ ನೀರ್ ಗುಂಡಿಗೆ ತಳ್ಳಿಬಿಟ್ರು. ನಾನು ಸರಿಯಾದ ಸಮಯಕ್ಕೆ ಕಾಲೇಜಿಗೆ ತಲುಪಬಾರ್ದು ಅಂತ. ಮತ್ತೆ 2ನೇ ಪರೀಕ್ಷೆ ದಿನ ಬೇರೆಯವರೆಲ್ಲ ಡಸ್ಟರ್ ತಗೊಂಡು ನನ್ನ ತಲೆಗೆ ಹೊಡೆದು. ಇನ್ನೊಂದು ದಿನ ನನ್ನ ಪೇಪರ್ ಬದಲು ಮಾಡಕ್ಕೆ ಪ್ರಯತ್ನ ಪಟ್ಟರು. ಇನ್ನೊಂದು ದಿನ ನನ್ನ ಮನೆಯಿಂದ ಅಪಹರಣ ಮಾಡಕ್ಕೆ ನೋಡಿದ್ರು. ಅದರಿಂದಾಗಿ ನಾನು ಇಷ್ಟು ದಿನ ಕಾಲೇಜಲ್ಲಿ ಉಳ್ಕೊಳ್ಳೋ ಥರ ಆಯ್ತು. ಇವತ್ತು ನೀವೇ ಹೊರಗಡೆ ನೋಡಿದ್ರಲ್ಲ, ನನ್ನ ಹೆಂಡತಿ, ನನ್ನ ತಂದೆ, ನಮ್ಮ ಕಡೆಯವರೆಲ್ಲ ಅಲ್ಲಿ ಬಂದು ನಿಲ್ಲೋ ಥರ ಆಯ್ತು. ಇದಕ್ಕಿಂತ ಸಾಕ್ಷಿ ಬೇಕಾ? ಹೌದು, ಭೀಮನ್ ಮಾತಲ್ಲಿ ಸತ್ಯ ಇದೆ, ಅದು ಗೊತ್ತಾಗ್ತಾ ಇದೆ. ಇದರಿಂದ ತಪ್ಪು ಮಾಡಿರೋದು ನೀವಿಬ್ರೇ ಅಂತ ಗೊತ್ತಾಗ್ತಾ ಇದೆ. ಮತ್ತೆ ನೀವಿಬ್ರು ಯಾಕೆ? ಪ್ರಿನ್ಸಿಪಲ್ ಸರ್, ನೀವೊಬ್ಬರೇ. ಯಾಕಂದ್ರೆ ಇವರು ಸಹ ಪಾಲಿಸೋದು ನಿಮ್ಮ ಸೂಚನೆನೇ. ಆದ್ದರಿಂದ ಪ್ರಿನ್ಸಿಪಲ್ ಸರ್, ನೀವು ನಮ್ಮ ಜೊತೆ ಬರಬೇಕಾಗತ್ತೆ. ಮತ್ತು ನಿಮಗೆ ಸಹಾಯ ಮಾಡಿದವರನ್ನು ನಾವು ಕರ್ಕೊಂಡು ಹೋಗ್ತೀವಿ. ಮತ್ತು ನೀವು ಸರ್, ನೀವು ಸತ್ಯ ಹೇಳ್ತೀನಿ ಅಂತಂದರೆ ನಿಮ್ಮನ್ನು ಬಿಡ್ತೀವಿ. ಅಯ್ಯಯ್ಯೋ, ನಾನು ಸತ್ಯ ಹೇಳ್ತೀನಿ, ಸಾಕ್ಷಿ ಹೇಳ್ತೀನಿ. ನಾನು ಪ್ರಿನ್ಸಿಪಲ್ ಸರ್ ಹೇಳಿದ್ದಕ್ಕೆ ನಾನು ಇದನ್ನೆಲ್ಲ ಮಾಡಿದ್ದು. ಜೊತೆಗೆ ನಿಲ್ಲೋದು ಬಿಟ್ಟು ಸಾಕ್ಷಿ ಹೇಳ್ತೀನಿ ಅಂತೀರಾ? ನಿಮಗಿಂತ ಕೆಳಜಾತಿಯವರೇ ವಾಸಿ, ಕಡೆ ಪಕ್ಷ ಒಗ್ಗಟ್ಟಾಗಾದರೂ ಇದ್ದಾರೆ. ಸರ್, ನೀವು ಹೊರಗೆ ಬನ್ನಿ, ನಿಮ್ಮ ಕೈ ಕಟ್ಟಿ ಎಳ್ಕೊಂಡು ಹೋಗ್ತೀವಿ. ಇದರಿಂದ ಎಲ್ಲರೂ ಬುದ್ಧಿ ಕಲೀಲಿ. ಇನ್ನೊಬ್ಬರ ಮೇಲೆ ಸುಳ್ಳು ಆರೋಪ ಮಾಡಿದ್ರೆ ಏನಾಗತ್ತೆ ಅಂತ ಗೊತ್ತಾಗ್ಲಿ. ಬನ್ನಿ ನಮ್ಮ ಜೊತೆ. ಸರ್, ಒಂದು ನಿಮಿಷ ಪ್ಲೀಸ್ ನಿಂತ್ಕೊಳ್ಳಿ. ನೋಡಿ, ಈಗ ತಾನೇ ನೀವು ಪ್ರಿನ್ಸಿಪಲ್ ಸರ್ನ ಸ್ಟೇಷನ್ ತನಕ ಎಳ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಿ ಅಲ್ವಾ? ಇವರದೇನೇ ತಪ್ಪು ಮಾಡಿರ್ಬೋದು, ಆದರೆ ಎಷ್ಟೇ ಆದರೂ ಇವರು ಪ್ರಿನ್ಸಿಪಲ್, ನನಗೆ ಗುರುಗಳು ಇವರು. ಮತ್ತು ಗುರುಗಳಿಗೆ ಹೀಗಾಗೋದನ್ನ ಒಬ್ಬ ಶಿಷ್ಯನಾಗಿ ನನ್ನ ಕೈಯಲ್ಲಂತೂ ನೋಡೋದಕ್ಕಾಗಲ್ಲ ಸರ್. ಅಕಸ್ಮಾತ್ ಇವತ್ತು ನೀವು ಇವರನ್ನ ಸ್ಟೇಷನ್ ತನಕ ಎಳ್ಕೊಂಡು ಹೋದ್ರೆ ರಸ್ತೆಯಲ್ಲಿರೋ ಜನ ಇವ್ರೇನು ತಪ್ಪು ಮಾಡಿದ್ದಾರೆ ಅಂತ ಯಾವತ್ತೂ ಕೇಳಲ್ಲ. ಆದರೆ ಇವ್ರ ಪದವಿಗೆ, ಇವ್ರ ಘನತೆಗೆ, ಇವ್ರ ಪ್ರತಿಷ್ಠೆಗೆ ಅವಮಾನ ಮಾಡ್ತಾರೆ, ಹೀಯಾಳಿಸ್ತಾರೆ, ಕೆಟ್ಟ ಶಬ್ದಗಳಿಂದ ನಿಂದಿಸ್ತಾರೆ, ಆಡಬಾರ್ದು ಮಾತನಾಡ್ತಾರೆ. ಮತ್ತೆ ಇದರಿಂದ ಆಗೋ ನೋವುಗಳನ್ನು ಒಬ್ಬ ಕೆಳವರ್ಗದವನಾಗಿ ನನಗಿಂತ ಚೆನ್ನಾಗಿ ಇನ್ಯಾರು ತಾನೇ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಸರ್? ಮಿಗಿಲಾಗಿ ಈ ಮೇಲ್ನವರೆಲ್ಲ ನನ್ನನ್ನೇ ಅಪರಾಧಿಯನ್ನಾಗಿ ಮಾಡ್ತಾರೆ. ಒಬ್ಬ ವಿದ್ಯಾರ್ಥಿಯಾಗಿ ಈ ಭೀಮರಾವ್ ಅಂಬೇಡ್ಕರ್ ತನ್ನ ಗುರುಗಳಿಗೆ, ಪ್ರಿನ್ಸಿಪಲ್ಗೆ ಇಂಥ ಪರಿಸ್ಥಿತಿ ತಂದುಕೊಟ್ಟಂತಾರೆ. ಆದರೆ ನಿಮ್ಮಿಬ್ಬರಲ್ಲಿ ಯಾರನ್ನಾದ್ರೊಬ್ರು ದೋಷಿ ಅಂತ ಸಾಬೀತು ಮಾಡಬೇಕಾಗಿದೆ. ನಿನಗೆ ಇವ್ರ ಬಗ್ಗೆ ಅಷ್ಟೊಂದು ಚಿಂತೆ ಇದ್ರೆ ನೀನೇ ಬಾ. ಸರಿ, ನನ್ನನ್ನೇ ಕರ್ಕೊಂಡು ಹೋಗಿ ಸರ್. ಇಲ್ಲಿ ಇವ್ರ ತಪ್ಪನ್ನ ಮುಚ್ಚಿಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ ಸರ್. ಅಥವಾ ನನ್ನ ಮಾತಿನ ಅರ್ಥ ಇವರು ಶಿಕ್ಷಕರು, ಪ್ರಿನ್ಸಿಪಲ್ ಅನ್ನೋ ಕಾರಣದಿಂದ ಇವ್ರು ಮಾಡಿರೋದನ್ನೆಲ್ಲ ಮರೆತು ಕ್ಷಮೆ ಕೊಡಬೇಕು ಅನ್ನೋದಲ್ಲ ಸರ್. ನನ್ನ ಉದ್ದೇಶ ಕೇವಲ ಇಷ್ಟೇ ಸರ್. ಶಿಕ್ಷಕರು ಅನ್ನೋ ಮಹಾಪದವಿಗೆ ಯಾವತ್ತೂ ಅವಮಾನ ಆಗಬಾರ್ದು. ಮತ್ತೆ ಇವ್ರು ಮಾಡಿರೋಂಥ ತಪ್ಪಿಗೆ 4 ಗೋಡೆಗಳ ಮಧ್ಯೆನೇ ಇವ್ರಿಗೆ ನೀವು ಶಿಕ್ಷೆ ಕೊಡ್ಬೋದು ಅನ್ಸುತ್ತೆ. ನ್ಯಾಯ ಮಾಡೋರು ನಾವು ಭೀಮರಾವ್. ನೀನೇ ದೋಷಿ ಅಂತ ನೀನು ಒಪ್ಕೊಳ್ಳೋ ಹಾಗಿದ್ರೆ ನಡಿ ನಮ್ಮ ಜೊತೆ. ಆಗ ನೀನು ಪ್ರಿನ್ಸಿಪಾಲ್ನ ಬಿಟ್ಬಿಡ್ತೀನಿ. ಸರಿ,
ನಾನೇ ಬರ್ತೀನಿ. ಆಯ್ತಲ್ಲ ಸರ್, ನಮ್ಮ ಕೆಲಸ ಮುಗೀತಲ್ಲ. ಅವ್ರ ಜೊತೆ ಭೀಮ್ರಾವ್ ಕೂಡ ಹೋಗಾಯ್ತು. ಶುಭಾಶಯಗಳು. ನಡೀರಿ, ಹೊರಗೋಗೋಣ, ಎಲ್ರೂ ಮುಖ ನೋಡೋಣ. ತೀರ್ಮಾನ ಆಯ್ತು. ತಪ್ಪು ಮಾಡಿರೋದು ಭೀಮ್ರಾವ್. ಇದು ಸಾಧ್ಯನೇ ಇಲ್ಲ ಸರ್. ಇದೇ ತೀರ್ಮಾನ. ಈಗ ಭೀಮ್ರಾವ್ನ ವಡೋದರ ಕರ್ಕೊಂಡು ಹೋಗ್ತೀವಿ. ಇವನು ಸುಳ್ಳು ಹೇಳಿದಾನೆ, ಇವನಿಗೆ ಶಿಕ್ಷೆ ಆಗ್ಲೇಬೇಕು. ಇಲ್ಲ ಸಾಹೇಬ್ರೆ, ಸುಳ್ಳು ಹೇಳಿರೋದು ಭೀಮ್ರಾವ್ ಅಲ್ಲ, ನಾನು. ಸರ್, ಇದೇನ್ ಮಾಡ್ತಿದ್ದೀರಾ ನೀವು? ಭೀಮ್ರಾವ್ ಅವನಾಗವನೇ ಹೋಗ್ತಿದ್ದಾನೆ. ನೀವು ಮಧ್ಯೆ ಮಾತಾಡಿದ್ರೆ ಮತ್ತೆ ಎಲ್ಲ ಉಲ್ಟಾ ಆಗ್ಬಿಡುತ್ತೆ. ಇಲ್ಲ, ಆಗಿದ್ದಾಗ್ಲಿ. ನಾನು ಸತ್ಯ ಹೇಳ್ತೀನಿ. ನಾನು ಭೀಮ್ರಾವ್ಗೆ ಎಷ್ಟೊಂದು ತೊಂದರೆ ಕೊಟ್ಟೆ. ಆದ್ರೆ ಇವತ್ತು ಭೀಮ ತನ್ನ ಮೇಲೆ ಆರೋಪ ಹೊತ್ಕೊಂಡು ನನ್ನನ್ನು ಕಾಪಾಡಿದಾನೆ. ಬರೀ ನನ್ನ ವಿಷಯನೇ ಆಗಿದ್ದಿದ್ರೆ ನಾನು ಬಹುಶಃ ಖುಷಿ ಪಡ್ತಿದ್ದೆ. ಆದರೆ ಭೀಮ್ರಾವ್ ಇವತ್ತು ಕಾಪಾಡಿರೋದು ನಂಬಿಕೆನಾ? ಸಾಮಾನ್ಯ ಜನರಲ್ಲಿರೋ ನಂಬಿಕೆನಾ? ಆದರೆ ಶಿಕ್ಷಕರು ಪ್ರಾಮಾಣಿಕವಾಗಿರ್ತಾರೆ. ಶಿಕ್ಷಕರು ಶ್ರೇಷ್ಠತೆ ಪ್ರತೀಕ. ಭೀಮ ಅಕಸ್ಮಾತ್ ಗ್ರ್ಯಾಜುಯೇಷನ್ ಪಾಸ್ ಮಾಡದೇ ಇದ್ರೆ ನಂಗೆ ಸಂತೋಷಕ್ಕಿಂತ ಎಷ್ಟೋ ಪಟ್ಟು ತುಂಬ ನೋವಾಗತ್ತೆ. ನಾನಿವತ್ತು ಒಬ್ಬ ಒಳ್ಳೆ ವಿದ್ಯಾರ್ಥಿ ಜೀವನನ ಹಾಳು ಮಾಡೋದಕ್ಕೆ ನನ್ನ ಪ್ರತಿಷ್ಠೆ, ಕಾಲೇಜಿನ ಗೌರವನ ಪಣಕ್ಕಿಟ್ಟಿದ್ದು ನಿಜಕ್ಕೂ ದೌರ್ಭಾಗ್ಯ.